ಎಲ್ಲರಿಗೂ ನಮಸ್ಕಾರ. ಕೆಎ ಜಾಬ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಏನಪ್ಪಾ ಅಂತ ಅಂದ್ರೆ ಕೆಪಿಎಸ್ಸಿ ಇಂದ ಒಂದು ಜಾಬ್ ನೋಟಿಫಿಕೇಶನ್ಸ್ ಇದೆ. ಏನಪ್ಪಾ ಅಂತಂದ್ರೆ 13/3/2024 ನೋಟಿಫಿಕೇಶನ್ ಬಂದಿದೆ. ಕರ್ನಾಟಕ ಲೋಕಸೇವಾ ಆಯೋಗ ನೇರ ನೇಮಕಾತಿ ಮೀನ್ಸ್ ಡೈರೆಕ್ಟ್ ಸೆಲೆಕ್ಷನ್, ಉಳಿಕೆ ಮೂಲ ವೃಂದದಲ್ಲಿ ಮೀನ್ಸ್ ಗ್ರೂಪ್ ಬಿ ವೃಂದದ ಹುದ್ದೆಗಳಿವು ಮೀನ್ಸ್ ಗ್ರೂಪ್ ಬಿ ಜಾಬ್ ನೋಟಿಫಿಕೇಶನ್ ಆಗಿರುತ್ತೆ. ಮೀನ್ಸ್ ಇವಕ್ಕೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಯಾವ್ಯಾವಪ್ಪ ಗ್ರೂಪ್ ಬಿ ಜಾಬ್ ನೋಟಿಫಿಕೇಶನ್ಸ್ ಅಂತಂದ್ರೆ ಫಸ್ಟ್ ನೀವು ನೋಡಬಹುದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸಹಾಯಕ ಇಂಜಿನಿಯರ್ ಸಿವಿಲ್ ಮೀನ್ಸ್ ಇದು ಬಿಬಿಎಂಪಿಯಲ್ಲಿ ಸಹಾಯಕ ಇಂಜಿನಿಯರ್ ಸಿವಿಲ್ 92 ಹುದ್ದೆಗಳಿವೆ. ಮತ್ತೆ ಜಲಸಂಪನ್ಮೂಲ ಇಲಾಖೆ ಸಹಾಯಕ ಇಂಜಿನಿಯರ್ ಸಿವಿಲ್ 90 ಹುದ್ದೆಗಳು. ಮತ್ತೆ ಭೂಮಾಪನ ಇಲಾಖೆಯಲ್ಲಿ 24 ಹುದ್ದೆಗಳಿವೆ. ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 21 ಹುದ್ದೆಗಳ ಸಂಖ್ಯೆ ಇದೆ. ಮತ್ತು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ 20 ಹುದ್ದೆಗಳಿವೆ. ಮತ್ತೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಮೀನ್ಸ್ ಸಹಾಯಕ ಇಂಜಿನಿಯರ್ ಮೆಕ್ಯಾನಿಕಲ್ 10 ಹುದ್ದೆಗಳಿವೆ. ಮತ್ತೆ ಕಾರ್ಖಾನೆ ಸಂಸ್ಥೆ ಇಲಾಖೆಗಳಲ್ಲಿ ಎಷ್ಟಪ್ಪ 7 ಹುದ್ದೆಗಳ ಸಂಖ್ಯೆ ಇದೆ. ಮತ್ತೆ ಕಾರ್ಖಾನೆ ಬಾಯ್ಲರ್ಗಳ ಕೈಗಾರಿಕಾ ಸುರಕ್ಷತೆ ಮತ್ತೆ ಸ್ವಾಸ್ಥ್ಯ ಇಲಾಖೆಯಲ್ಲಿ ಬಾಯ್ಲರ್ಗಳ ಸಹಾಯಕ ನಿರ್ದೇಶಕರು 3 ಹುದ್ದೆಗಳಿವೆ. ಮತ್ತೆ ಅಂತರ್ಜಲ ನಿರ್ದೇಶನಾಲಯ ಭೂ ವಿಜ್ಞಾನಿ 10 ಹುದ್ದೆಗಳು. ಓವರ್ ಆಲ್ 277 ಹುದ್ದೆಗಳಿವೆ. ಕೆಪಿಎಸ್ಸಿ ಇಂದ ಫುಲ್ ನೋಡಿ ಗ್ರೂಪ್ ಬಿ ಹುದ್ದೆಗಳು ಇವೆಲ್ಲ. ಸೊ ಎಲ್ಲ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇಂದ ಜಾಬ್ ನೋಟಿಫಿಕೇಶನ್ ಬಂದಿದೆ. ಸೊ ಓವರ್ ಆಲ್ ಕೆಪಿಎಸ್ಸಿ ನ ಜಾಬ್ ನಡೆಸ್ಕೊಡೋದು. ಸೊ ನೀವು ಓವರ್ ಆಲ್ ವೇಕೆನ್ಸಿ ಬಂದು 277. ಸೊ ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸುವ ಪ್ರಾರಂಭ ದಿನಾಂಕ 5/4 ಮೀನ್ಸ್ ಏಪ್ರಿಲ್ 15/4/2024 ಮೀನ್ಸ್ ಏಪ್ರಿಲ್ 15ರಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಕೊನೆ ದಿನಾಂಕ ಮೇ 14 ತನಕ ಇರುತ್ತೆ. ಮತ್ತೆ ಶುಲ್ಕ ಪಾವತಿಸಕ್ಕೂ ಅವತ್ತೇ ಲಾಸ್ಟ್ ಮೇ 14. ಮತ್ತೆ ಈ ಯಾರ್ಯಾರು ಕನ್ನಡ ಎಕ್ಸಾಮ್ಸ್ ಬರ್ದಿಲ್ಲ ಅಂತ ಅಂದ್ರೆ ಅವರು 11/8/2024 ಕನ್ನಡ ಎಕ್ಸಾಮ್ಸ್ ಬರೀತಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ ನೀವು ಕೆಪಿಎಸ್ಸಿ ಅಲ್ಲಿ ಯಾವುದೇ ಜಾಬ್ ಅಪ್ಲೈ ಮಾಡ್ತೀವಿ ಅಂತಂದ್ರು ಫಸ್ಟ್ ಕರ್ನಾಟಕದವರೇ ಆಗಿರ್ಲಿ ಯಾರು ಬೇರೆ ಯಾವ ಸ್ಟೇಟ್ ಅವರೇ ಆಗಿರ್ಲಿ ಅದು ಕನ್ನಡ ಎಕ್ಸಾಮ್ ಕಡ್ಡಾಯವಾಗಿ ಬರೀಬೇಕು. ಸೊ ಈ ಎಕ್ಸಾಮ್ ರಿಗಾರ್ಡಿಂಗ್ ಕನ್ನಡ ಎಕ್ಸಾಮ್ಸ್ ಬರೆಯೋರು 11/8/2024 ಇರುತ್ತೆ. ಮತ್ತೆ ನೀವು ನೋಡ್ಬೇಕು ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡಬೇಕು. ಮತ್ತೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಆಗಬೇಕು, ಪ್ರೊಫೈಲ್ ಕ್ರಿಯೇಷನ್ ಮಾಡ್ಕೋಬೇಕು. ಕೆಪಿಎಸ್ಸಿ ಅಲ್ಲಿ ನೀವು ನೋಡ್ಬೇಕಂದ್ರೆ ಪ್ರೊಫೈಲ್ ಹೇಗೆ ಕ್ರಿಯೇಟ್ ಮಾಡೋದಂತ ನಾನು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ, ನೀವು ಹೋಗಿ ನೋಡ್ಬೋದು. ಮೀನ್ಸ್ ಏನಪ್ಪಾ ಅಂತಂದ್ರೆ 2002ರಲ್ಲಿ SLC ಯನ್ನ ಅಥವಾ ಅಧ್ಯಯನ ಮಾಡಿದ ವ್ಯಕ್ತಿಗಳು ಮ್ಯಾನ್ಯುವಲ್ ಎಂಟ್ರಿ ಅಂತ ಕೊಡಬೇಕು. ಮೀನ್ಸ್ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾದ್ರೆ ತೋರಿಸುತ್ತೆ. ಮತ್ತೆ 2003ರ ನಂತರ ಮಾಡಿದವ್ರಿಗೆ ಅದಾಗದೇ ಎಲ್ಲ ನಿಮ್ ಜಸ್ಟ್ ರಿಜಿಸ್ಟರ್ ನಂಬರ್ ಹಾಕಿದ್ರೆ ಸಾಕು, ನಿಮ್ ದಾಖಲಾತಿ ಎಲ್ಲ ನಿಮ್ದು ಡಾಟಾ ಬರುತ್ತೆ. ಅದೇ ರೀತಿ PUC ಕೂಡ PUC ತರಗತಿಯನ್ನು 2007 ಅದಕ್ಕಿಂತ ಹಿಂದೆ ಓದಿದ್ರೆ ಅವರು ಮ್ಯಾನ್ಯುವಲ್ ಎಂಟ್ರಿ ತರನೇ ಕೊಡಬೇಕು. PUC ತರಗತಿಯನ್ನು 2008ರ ನಂತರ ಓದಿದ್ರೆ ಅವರು ಜಸ್ಟ್ ರಿಜಿಸ್ಟರ್ ನಂಬರ್ ಹಾಕಿದ್ರೆ ಸಾಕು, ಅದು ಬರುತ್ತೆ ಎಲ್ಲ ಅವ್ರ ಡಾಟಾ. ಮತ್ತೆ ಆಧಾರ್ ಕಾರ್ಡ್ ನಂಬರ್ ಹೊಡೆದ್ರೆ ಸಾಕು, ನಿಮ್ದು ಎಲ್ಲ ಅಡ್ರೆಸ್ ಬರುತ್ತೆ, ಕಾಯಂ ವಿಳಾಸ ಮಾಹಿತಿ ಬರುತ್ತೆ. ಮತ್ತೆ ಕೆಪಿಎಸ್ಸಿ ವೆಬ್ಸೈಟ್ ಅಲ್ಲಿ ಮಾತ್ರ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು. ನೀವು ರಿಜಿಸ್ಟ್ರೇಷನ್ ಹೋಗಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಹೇಗೆ ಪ್ರೊಫೈಲ್ ಕ್ರಿಯೇಷನ್ ಮಾಡೋದು, ರಿಜಿಸ್ಟ್ರೇಷನ್ ಆಗೋದಂತ. ಮತ್ತೆ ಯೂಸರ್ ID, ಪಾಸ್ವರ್ಡ್, ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ರಿಜಿಸ್ಟ್ರೇಷನ್ ಮಾಡಾದ್ಮೇಲೆ ಅಪ್ಲೈ ಟು ಪೋಸ್ಟ್ ಅಂತ ಕೊಟ್ರೆ ಬರುತ್ತೆ ಅಲ್ಲಿ ಲಿಂಕು. ಮತ್ತೆ ನೀವು ಆನ್ಲೈನ್ ಪೇಮೆಂಟಿಂಗ್ ಮಾಡ್ಬೋದು UPI ಥ್ರೂ. ಮತ್ತೆ ಅದು ಎಕ್ಸಾಮ್ ಫೀಸಾ ಮತ್ತೆ ಅಪ್ಲೈ ಫಾರ್ ಪೋಸ್ಟ್ ಕೊಟ್ರೆ ಅಲ್ಲಿ ನೀವು ನೋಡ್ಬೋದು. ಮತ್ತೆ ಇಲ್ಲಿ ನೋಡಪ್ಪ ಸಾಮಾನ್ಯ ಅರ್ಹತೆ, ಅಂದ್ರೆ ಸಾಮಾನ್ಯ ಅರ್ಹತೆ ಅಂತ ಮೀನ್ಸ್ ಶಾರ್ಟ್ ಫಾರ್ಮ್ ಅಲ್ಲಿ ಜನರಲ್ ಮೆರಿಟ್ ಅವರು, ಪರಿಶಿಷ್ಟ ಜಾತಿ, ಶೆಡ್ಯೂಲ್ ಕಾಸ್ಟ್ ಈ ತರ, ಥ್ರೂ ಲಿಂಗ, ಟ್ರಾನ್ಸ್ಜೆಂಡರ್ ಅಂತ. ಮತ್ತೆ ಶುಲ್ಕ ಬಂದ್ ನೋಡೋದಾದ್ರೆ ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇದೆ. ಮತ್ತೆ ಪ್ರವರ್ಗ 2B 3B ಅವರಿಗೆ 150 ರೂಪಾಯಿ ಇದೆ. ಮಾಜಿ ಸೈನಿಕರ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇದೆ. SC ST ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿ ವಿನಾಯಿತಿ ಇದೆ, ಅಂದ್ರೆ ಮೀನ್ಸ್ ಶುಲ್ಕ ಇಲ್ಲ ಅವರಿಗೆ. ಮತ್ತೆ ಅರ್ಹತಾ ಷರತ್ತುಗಳು ಮೀನ್ಸ್ ಏನೇನು ಎಲಿಜಿಬಿಲಿಟಿ ಇರ್ಬೇಕಂದ್ರೆ ಇಂಡಿಯನ್ಸ್ ಆಗಿರ್ಬೇಕು, ಇದು ನೀವು ಓದ್ಕೋಬಹುದು. ಮತ್ತೆ ಆಯ್ಕೆ ವಿಧಾನ ಬಂದು ನೇರ ನೇಮಕಾತಿ ಅಂತ ಹೇಳ್ದೆ ಆಗ್ಲೇ. ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು ಶೇಕಡವಾರು, ಅದು ಎಷ್ಟು ಮಾರ್ಕ್ಸ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೆಲೆಕ್ಷನ್ ಮೀನ್ಸ್. ಆಮೇಲೆ ಕಡ್ಡಾಯ ಕನ್ನಡ ಎಕ್ಸಾಮ್ಸ್ ಇರುತ್ತೆ, 150 ಅಂಕಗಳಿಗಿರುತ್ತೆ, 50 ಮಾರ್ಕ್ಸ್ ತೆಗಿಲೇಬೇಕು ಕನ್ನಡ ಕಡ್ಡಾಯ. ನೀವು ಎಕ್ಸಾಮ್ ಅಲ್ಲಿ ಕ್ವಾಲಿಫಿಕೇಶನ್ ಆಗಿ ಕನ್ನಡ ಪಾಸ್ ಆಗಿಲ್ಲ ಅಂದ್ರೆ ನೀವು ಎಲಿಜಿಬಲ್ ಇಲ್ಲ ಅಂತ. ಮತ್ತೆ
ಸ್ಪರ್ಧಾರ್ಥಕ ಪರೀಕ್ಷಾ ವಿಧಾನ ಏನಪ್ಪಾ ಅಂತಂದ್ರೆ ಪರೀಕ್ಷೆಯಲ್ಲಿ ಮೀನ್ಸ್ 300 ಅಂಕಗಳಿಗೆ 2 ಲಿಖಿತ ಪ್ರಶ್ನೆ ಪತ್ರಿಕೆಗಳು ಇರುತ್ತೆ. ಮೀನ್ಸ್ 2 ಪೇಪರ್ ಇರುತ್ತೆ 300 ಮಾರ್ಕ್ಸ್ಗೆ. ಒಂದು ಜನರಲ್ ಪೇಪರು, ಇನ್ನೊಂದು ಸ್ಪೆಸಿಫಿಕ್ ಪೇಪರ್. ಮೀನ್ಸ್ ಇಲ್ಲಿ ಆಗ್ಲೇ ಹೇಳಿದೆ ಮೆಕ್ಯಾನಿಕಲ್ಲು, ಸಿವಿಲ್ ಈ ತರ ಇದೆಯಲ್ಲ ಅವ್ರಿಗೆಲ್ಲ ಸ್ಪೆಸಿಫಿಕ್ ಪೇಪರ್ ಆ ತರ ಇರುತ್ತೆ. ಇದು 2 ಅವರ್ಸ್ ಇರುತ್ತೆ ಮತ್ತೆ 1.5 ಅವರ್ಸ್ ಇರುತ್ತೆ ಜನರಲ್ ಪೇಪರು. ಸಿಲೆಬಸ್ ಅನ್ನ KPSC ವೆಬ್ಸೈಟ್ ಅಲ್ಲಿ ಪ್ರಕಟಿಸುತ್ತಾರೆ, ಅವಾಗ ನೀವು ನೋಡಬಹುದು, ಚೆಕ್ ಮಾಡ್ತಾ ಇರಬೇಕು ಅವಾಗವಾಗ. ಪ್ರಶ್ನೆ ಪತ್ರಿಕೆಗಳು ಮತ್ತೆ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಇರುತ್ತೆ. ಮತ್ತೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ 1/4 ಅಷ್ಟು. ಮತ್ತೆ ಶೇಕಡ 35ರಷ್ಟು ತೆಗಿಬೇಕು ಮಾರ್ಕ್ಸ್ ಎಲಿಜಿಬಲ್. ಮತ್ತೆ ಇಲ್ಲಿ ನೋಡಿ ಏನಪ್ಪಾ ಅಂತಂದ್ರೆ ಆಫ್ಲೈನ್ OMR ಮಾದರಿ ಅಥವಾ ಮೀನ್ಸ್ ಕಂಪ್ಯೂಟರ್ ಬೇಸ್ಡ್ ಆಗೋದು ಹೋಗ್ಬೋದು, ಅಥವಾ ಆಫ್ಲೈನ್ ಅಲ್ಲಿ OMR ಮಾದರಿ ಆ ಟೈಪ್ ಇರುತ್ತೆ ಎಕ್ಸಾಮ್ ಪ್ಯಾಟ್ರನ್. ಅಭ್ಯರ್ಥಿ ಈ ಸಂಬಂಧ ಸೂಚನೆಗಳು ಅಣಕು ಪರೀಕ್ಷೆಯನ್ನು ತೆಗೆದುಕೊಳ್ಳು. ಮೀನ್ಸ್ ಏನಪ್ಪಾ ಇನ್ ಕೇಸ್ ಏನಾದ್ರೆ ಕಂಪ್ಯೂಟರ್ ಬೇಸ್ಡ್ ರೆಕ್ರೂಟ್ಮೆಂಟ್ ಆದ್ರೆ ಮಾರ್ಕ್ ಟೆಸ್ಟ್ ಕೊಡೋದು ಮೀನ್ಸ್ ಅಪ್ಡೇಟ್ ಮಾಡ್ತಾರೆ KPSC ವೆಬ್ಸೈಟ್ ಅಲ್ಲಿ, ನಾವು ಬೇಕಾದ್ರೆ ಅಟೆಂಡ್ ಮಾಡಬಹುದು. ಮೀನ್ಸ್ ಅದಾದ್ಮೇಲೆ ಸ್ಪರ್ಧಾರ್ಥಕ ಪರೀಕ್ಷಾ ಕೇಂದ್ರ KPSC ಇದು ಮಾಡ್ತಾರೆ, ಹೇಳ್ತಾರೆ. ಸೊ ನಾವು ಅದ್ರ ಬಗ್ಗೆ ಯಾವುದೇ ಆಪ್ಷನ್ ಇಲ್ಲ ನಮ್ಗೆ ಸೆಲೆಕ್ಟ್ ಮಾಡಕ್ಕೆ. ಮತ್ತೆ ಶೈಕ್ಷಣಿಕ ವಿದ್ಯಾರ್ಥಿ ಏನು ವಯೋಮಿತಿ ಮತ್ತೆ ಮೀನ್ಸ್ ಏನಪ್ಪಾ ಅಂತಂದ್ರೆ ಅಭ್ಯರ್ಥಿಗಳು ಇಲ್ಲಿ ನೋಡಬಹುದು, ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸುವ ಕೊನೆಯ ದಿನಾಂಕದಂದು ಅನುಸೂಚಿಯಲ್ಲಿ ನಮೂದಿಸಿರುವ ವಿದ್ಯಾರ್ಥಿಯನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು. ಅಲ್ಲಿ ತೋರಿಸ್ತೀನಿ ಏನೇನು ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ. ಈ ಸಂಬಂಧ ಅರ್ಜಿ ಸಲ್ಲಿಸುವ ಕಾನ್ವೊಕೇಶನ್ ಮತ್ತೆ PDC ಅನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. ಮೀನ್ಸ್ PDC ಮತ್ತೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅನ್ನ ಮೀನ್ಸ್ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ನ ನೀವು ಕಡ್ಡಾಯವಾಗಿ ಅಲ್ಲಿ ಅಪ್ಲೋಡ್ ಮಾಡಬೇಕು. ವಯೋಮಿತಿ ಏಜ್ ಇಲ್ಲಿ ತೋರಿಸಿದ್ದಾರೆ, ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು ಮತ್ತೆ ಗರಿಷ್ಠ ವಯೋಮಿತಿಯನ್ನು ಮೀರಬಾರ್ದು. ಹೇಳ್ತೀನಿ. ಫಸ್ಟ್ ಯಾವ ಡಿಪಾರ್ಟ್ಮೆಂಟ್ ಅಂತಪ್ಪ ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸಹಾಯಕ ಇಂಜಿನಿಯರ್ ಸಿವಿಲ್ ಡಿವಿಷನ್ ಅಂತ ನೋಡಿ. ವೃಂದ ಮತ್ತು ನೇಮಕಾತಿ ನಿಯಮಗಳ ಪ್ರಕಾರ ನಿಗದಿಪಡಿಸಿರುವ ವಿದ್ಯಾರ್ಥಿ ಮಸ್ಟ್ ಬಿ ಹೋಲ್ಡರ್ ಇನ್ ಡಿಗ್ರಿ ಇಂಜಿನಿಯರ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗು ಅಥವಾ ಅದಕ್ಕೆ ಈಕ್ವಲೆಂಟ್ ಆಗಿ ಮೀನ್ಸ್ ಬಿಟೆಕ್ ಇನ್ CTM ಅಂತ ಒಂದು ಬ್ರಾಂಚ್ ಐತಿಲ್ಲ, ಅವರು ಎಲಿಜಿಬಲ್ ಇದ್ದಾರೆ. ಅವ್ರಿಗೆ ಸ್ಯಾಲ್ರಿ ಬಂದು 43,000 ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆದ್ರೆ ಮ್ಯಾಕ್ಸಿಮಮ್ 83,900 ತನಕ ಇರುತ್ತೆ. ಓವರ್ ಆಲ್ 92 ವೇಕೆನ್ಸಿ ಇದೆ. ವಯೋಮಿತಿ ಏಜ್ ಬಂದು 18 ವರ್ಷ ಆಗಿರ್ಬೇಕು, ಗರಿಷ್ಠ 35 ವರ್ಷ ಆಗಿರ್ಬೇಕು. ಇಲ್ಲಿ ಕ್ಯಾಸ್ಟ್ ವೈಸ್ 38 ವರ್ಷ ಐತೆ 2A 2B ಅವ್ರಿಗೆಲ್ಲ. ಮತ್ತೆ ಪರಿಶಿಷ್ಟ ಪಂಗಡದವರು ಪರಿಶಿಷ್ಟ ಜಾತಿಯವ್ರಿಗೆ 40 ವರ್ಷ ಇದೆ. ಮತ್ತೆ ಸೆಕೆಂಡ್ನೇ ಡಿಪಾರ್ಟ್ಮೆಂಟ್ ಯಾವ್ದಪ್ಪ ಅಂದ್ರೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಸಿವಿಲ್. ಮತ್ತೆ ಇದರಲ್ಲೂ ಅಷ್ಟೇ ಮಸ್ಟ್ ಬಿ ಹೋಲ್ಡರ್ ಇನ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ ಕನ್ಸ್ಟ್ರಕ್ಷನ್ CTM ಅದ್ರಲ್ಲಿ ಮಾಡಿರ್ಬೇಕು, ಅಥವಾ ಜಿಯೋ ಮೆಕ್ಯಾನಿಕ್ಸ್ ಆರ್ ಅಂಡ್ ಸ್ಟ್ರಕ್ಚರ್. ಮೀನ್ಸ್ ಏಡೆಡ್ ಯೂನಿವರ್ಸಿಟಿಲಿ AICT ಯೂನಿವರ್ಸಿಟಿಲಿ ಇಂಜಿನಿಯರಿಂಗ್ ಅಥವಾ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರಿಂಗ್ ಎಸ್ಟಾಬ್ಲಿಷ್ ಇನ್ ಇಂಡಿಯಾ ಅದ್ರಲ್ಲಿ ಓದಿದ್ರು ಆಗಿರುತ್ತೆ. ಮತ್ತೆ ಸ್ಯಾಲ್ರಿ ಬಂದು ಸೇಮ್ 43,000ದಿಂದ 83,900 ತನಕ ಇರುತ್ತೆ. ಇಲ್ಲಿ 84 ಜಾಬ್ ಇದೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಜಲಸಂಪನ್ಮೂಲ ಇಲಾಖೆಯಲ್ಲಿ. ಮತ್ತೆ ನೆಕ್ಸ್ಟ್ ಯಾವ ಡಿಪಾರ್ಟ್ಮೆಂಟ್ ಅಪ್ಪ ಅಂತಂದ್ರೆ ಭೂಮಾಪನ ಮತ್ತೆ ಕಂದಾಯ ವ್ಯವಸ್ಥೆ. ಈ ಡಿಪಾರ್ಟ್ಮೆಂಟ್ ಅಲ್ಲಿ ಓವರ್ ಆಲ್ 24 ಹುದ್ದೆಗಳಿವೆ. ನೀವು ನೋಡಬಹುದು, ಇದು ಮಸ್ಟ್ ಬಿ ಡಿಗ್ರಿ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಓದಿರ್ಬೇಕು. ಪರ್ಸೆಂಟೇಜು ನಾಟ್ ಲೆಸ್ ದೆನ್ 60%, 60ಗಿಂತ ಮ್ಯಾಕ್ಸಿಮಮ್ ಇರಬೇಕು. ಸ್ಯಾಲ್ರಿ 43,000ದಿಂದ 100 ರೂಪಾಯಿಯಿಂದ 83,900 ರೂಪಾಯಿ ಗಂಟ ಐತೆ. ಮತ್ತೆ ವಯೋಮಿತಿ ಕನಿಷ್ಠ 13 ವರ್ಷ ಮತ್ತೆ ಮ್ಯಾಕ್ಸಿಮಮ್ 35 ವರ್ಷ. ಕ್ಯಾಟಗರಿ ವೈಸ್ ವಯೋಮಿತಿ ಕೊಟ್ಟಿದ್ದಾರೆ, ನೀವು ನೋಡಬಹುದು. ಸೊ ನೆಕ್ಸ್ಟ್ ಯಾವ ಡಿಪಾರ್ಟ್ಮೆಂಟ್ ಅಪ್ಪ ಅಂತಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನೋಡಬಹುದು. ನೀವು ಕಲ್ಯಾಣ ಗೆಜೆಟೆಡ್ ಆಫೀಸರ್ಸ್, ಕಲ್ಯಾಣ ಅಧಿಕಾರಿಗಳು ಅಂತ ಹೇಳ್ತೀವಿ, ಮ್ಯಾನೇಜರ್ಸ್, ತಾಲೂಕು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಸ್ ಮಸ್ಟ್ ಬಿ ಹೋಲ್ಡರ್ ಆಫ್ ಎ ಬ್ಯಾಚುಲರ್ ಡಿಗ್ರಿ. ಇದಕ್ಕೆ ನೋಡಿ ಯಾರು ಬೇಕಾದ್ರೂ ಡಿಗ್ರಿ ಮಾಡಿರೋರು ಆಗುತ್ತೆ. ಇದಕ್ಕೆ ಮಸ್ಟ್ ಬಿ ಹೋಲ್ಡರ್ ಆಫ್ ಬ್ಯಾಚುಲರ್ ಆಫ್ ಡಿಗ್ರಿ. ಈ ಡಿಪಾರ್ಟ್ಮೆಂಟ್ಗೆ ಓವರ್ ಆಲ್ ಹುದ್ದೆಗಳು ಬಂದು 21 ಇರುತ್ತೆ. ಸೊ ಅದಾದ್ಮೇಲೆ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು ಮಸ್ಟ್ ಬಿ ಹೋಲ್ಡರ್ ಬಿ. ಇದು 5ನೇ ಡಿಪಾರ್ಟ್ಮೆಂಟು. ಬಿ ಡಿಗ್ರಿ ಇನ್ ಎನಿ ಬ್ರಾಂಚ್ ಇಂಜಿನಿಯರಿಂಗ್ ಅಲ್ಲಿ ಎನಿ ಬ್ರಾಂಚು, ಮತ್ತೆ ಮಾಸ್ಟರ್ ಡಿಗ್ರಿ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಓಕೆನಾ, ಇಷ್ಟು ಈ ಡಿಪಾರ್ಟ್ಮೆಂಟ್ಗೆ ಇರುತ್ತೆ. ಮತ್ತೆ ಸ್ಯಾಲ್ರಿ ಬಂದು 45,300ರಿಂದ 88,300ವರೆಗೆ ಇರುತ್ತೆ. 20 ಹುದ್ದೆಗಳಿವೆ. ಮತ್ತೆ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಬಂದು ಜಲಸಂಪನ್ಮೂಲ ಇಲಾಖೆ ಸಹಾಯಕ ಇಂಜಿನಿಯರ್ ಮೆಕ್ಯಾನಿಕಲ್ ವಿಭಾಗ. 43,100ರಿಂದ 83,900 ತನಕ ಐತೆ.
ಸೊ ಇವ್ರು ನೋಡಿ ಮಸ್ಟ್ ಬಿ ಹೋಲ್ಡರ್ ಇನ್ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿರ್ಬೇಕು. ಮತ್ತೆ ಓವರಾಲ್ 9 ಹುದ್ದೆಗಳಿವೆ. ಮತ್ತೆ ಇನ್ನೊಂದು ಡಿಪಾರ್ಟ್ಮೆಂಟ್ ಏನಂದ್ರೆ ಕಾರ್ಖಾನೆಗಳು, ಬಾಯ್ಲರ್ಗಳು ಆ ಡಿಪಾರ್ಟ್ಮೆಂಟು. ಸೊ ಮೆಕ್ಯಾನಿಕಲ್ ಇಂಜಿನಿಯರು, ಕೆಮಿಕಲ್ ಇಂಜಿನಿಯರಿಂಗು, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಸು, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ 4 ವರ್ಷಗಳ ಪೂರ್ಣ ಪ್ರಮಾಣದ ಇಂಜಿನಿಯರ್ ಅನ್ನು ಪದವಿಯನ್ನು ಪಡೆದಿರಬೇಕು. ಲ್ಯಾಟ್ರಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೂಡ ಎಲಿಜಿಬಲ್ ಆಗಿರ್ತಾರೆ ಇದಕ್ಕೆ. ಸ್ಯಾಲ್ರಿ ಬಂದು 43,100ರಿಂದ 83,900 ತನಕ ಇರುತ್ತೆ. 7 ಹುದ್ದೆಗಳು ಇವೆ. ಮತ್ತೆ ಸೇಮ್ ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಸಹಾಯಕ ನಿರ್ದೇಶಕರು, ಕಾರ್ಖಾನೆ ಇದು ಸಹಾಯಕ ನಿರ್ದೇಶಕರು. ಇದು ಸೇಮ್ ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಪ್ರೊಡಕ್ಷನ್ ಇಂಜಿನಿಯರಿಂಗು, ಪವರ್ ಪ್ಲಾಂಟ್ ಇಂಜಿನಿಯರಿಂಗು, ಮೆಟ್ರಲರ್ಜಿ ಇಂಜಿನಿಯರಿಂಗು 4 ವರ್ಷಗಳ ಪ್ರಮಾಣ ಇಂಜಿನಿಯರ್ ಅನ್ನು ಪದವಿಯನ್ನು ಪಡೆದಿರಬೇಕು. ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸು ಎಲಿಜಿಬಲ್ ಇರ್ತಾರೆ ಅಂತ ಹೇಳಿದ್ದಾರೆ. ಸ್ಯಾಲ್ರಿ ಸೇಮ್. ಮತ್ತೆ ನೆಕ್ಸ್ಟ್ ನೀವು ನೋಡೋದ 3 ಹುದ್ದೆಗಳು ಇದು ನೋಡ್ಬೋದು. ಮತ್ತೆ ನೆಕ್ಸ್ಟ್ ಅಂತರ್ಜಾಲ ನಿರ್ದೇಶನಾಲಯ ಭೂ ವಿಜ್ಞಾನಿ ಅಂತ. ಇದು ಮಸ್ಟ್ ಬಿ ಹೋಲ್ಡರ್ ಪೋಸ್ಟ್ ಗ್ರಾಜುಯೇಟ್ ಇನ್ ಡಿಗ್ರಿ ಜಿಯೋಲಜಿ, ಅಪ್ಲೈಡ್ ಜಿಯೋಲಜಿ. ಮತ್ತೆ MSc ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಯಾವ ಅಂದ್ರೆ MSc ಅರ್ತ್ ಸೈನ್ಸ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, MSc ಮೆರೈನ್ ಜಿಯೋಲಜಿ, MSc ಅರ್ತ್ ಸೈನ್ಸ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್, MSc ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ಸ್. ಸ್ಯಾಲರಿ ಸೇಮ್ ಫಾರ್ ಆಲ್ ಡಿಪಾರ್ಟ್ಮೆಂಟ್ 43,100ರಿಂದ 83,900. ಒಟ್ಟು ಹುದ್ದೆಗಳು 10. ನೀವು ನೋಡ್ಬೋದು. ಇಷ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಗೆ ಜಾಬ್ ನೋಟಿಫಿಕೇಶನ್ ಇದೆ. ಇಲ್ಲಿ ಏನಪ್ಪಾ ಅಂದ್ರೆ ಗರಿಷ್ಠ ವಯೋಮಿತಿ ಯಾರಿಗೆ ಇದೆ ಅಂದ್ರೆ ಸ್ಪೆಷಲ್ ಆಗಿ ಮಾಜಿ ಸೈನಿಕ ಆದ್ರೆ 3 ವರ್ಷ ಅವ್ರಿಗೆ ಎಕ್ಸ್ಟ್ರಾ ಇರುತ್ತೆ. ಮತ್ತೆ NCC ಅಲ್ಲಿ ಸೇವೆ ಸಲ್ಲಿಸಿದ್ರೆ ಅವ್ರಿಗೆ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರೆ ಅಷ್ಟು ವರ್ಷ ಎಕ್ಸ್ಟ್ರಾ ಇರುತ್ತೆ. ಮತ್ತೆ ಅಂಗವಿಕಲರಿಗೆ 10 ವರ್ಷ ಎಕ್ಸ್ಟ್ರಾ ಇರುತ್ತೆ. ಮತ್ತೆ ವಿಧವೆ ಆಗಿದ್ದಲ್ಲಿ ಅವ್ರಿಗೆ 10 ವರ್ಷ ಎಕ್ಸ್ಟ್ರಾ ಇರುತ್ತೆ. ಜೀತ ಕಾರ್ಮಿಕ ಪಕ್ಷದಲ್ಲಿ ಅಂತವರಿಗೆಲ್ಲ 10 ವರ್ಷ ಇರುತ್ತೆ. ಸೊ ಈ ತರ ಸ್ಪೆಷಲ್ ಕ್ಯಾಟಗರಿ ಅವ್ರಿಗೆ ಮಾತ್ರ ವಯೋಮಿತಿ ಗರಿಷ್ಠ ಅದು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇದೇ ರೀತಿ ಎಲ್ಲ ಕರ್ನಾಟಕ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಪ್ರೈವೇಟ್ ಜಾಬ್ ಅಪ್ಡೇಟ್ಸ್ಗಾಗಿ KA ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ, ಲೈಕ್ ಮಾಡಿ.